ಭಾರತೀಯ ಶಿಕ್ಷಾ ಸಂಸ್ಥಾನ ನವದೆಹಲಿ ಸಂಚಾಲಿತ ವಿದ್ಯಾಭಾರತಿ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಸೇಡಂ ವತಿಯಿಂದ ಪೂರ್ವ ಛಾತ್ರಿಚ ಪೂರ್ವ ಆಚಾರ್ಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ವಿದ್ಯಾಭಾರತಿ ಕರ್ನಾಟಕ ಕಲಬುರಗಿ ಜಿಲ್ಲಾ ಸಂರಕ್ಷಕರಾದ ಪಿ ಭೀಮರೆಡ್ಡಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 7 ಶನಿವಾರ ಮುಂಜಾನೆ 10 ಗಂಟೆಗೆ ನಗರದ ವೀರಶೈವ ಕಲ್ಯಾಣ ಮಂಟಪ ಸಾರ್ವಜನಿಕ ಉದ್ಯಾನವನದಲ್ಲಿ ಜರುಗಲಿರುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಜಗದ್ಗುರು ರೇಣುಕಾಚಾರ್ಯ ಪ್ರಣವ ಕುಟೀರ ಚಲಗೇರ ಹಾಗೂ ಪೂಜ್ಯ ಶ್ರೀ ಸದಾಶಿವ ಸ್ವಾಮಿಗಳು ವಹಿಸುವವರು. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಸ್ಮರಣ ಸಂಚಿಕೆ ಬಿಡುಗಡೆಯು ಶ್ರೀ ಪರಮೇಶ್ವರ ಹೆಗಡೆ ಬೆಳಗಾವಿ ಭಾರತಿ ಪ್ರಾಂತ್ಯ ಅಧ್ಯಕ್ಷರು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಲೀಲಾ ಕಾಟರ್ಗಿ ಮತ್ತು ಹಂಸ ಸ್ಮರಣಿ ರೆಡ್ಡಿ ಅವರು ಉಪಸ್ಥಿತರಿರಲಿದ್ದಾರೆ. ಎರಡನೇ ಅವಧಿಯಲ್ಲಿ ವಿದ್ಯಾಭಾರತಿ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಅವನೀಶ್ ಭಟ್ನಾಗರ್ ಮುಖ್ಯ ವಕ್ತಾರರಾಗಿ ಮಾರ್ಗದರ್ಶಿಸಲಿದ್ದಾರೆ. ಈ ಸಮಾವೇಶದಲ್ಲಿ ಜಿಲ್ಲೆಯ ವಿದ್ಯಾಭಾರತಿ ವ್ಯಾಪ್ತಿ ಸಂಸ್ಥೆಗಳ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಪೂರ್ವ ಶಿಕ್ಷಕರು, ಆಡಳಿತ ಮಂಡಳಿಯವರು, ಮಾತೃ ಭಾರತಿ ಸಮಿತಿಯವರು ಭಾಗವಹಿಸುತ್ತಿದ್ದಾರೆ ಎಂದರು. ಮೊದಲನೇ ಅವಧಿಯಲ್ಲಿ ಉದ್ಘಾಟನೆ ಮತ್ತು ಸ್ಮರಣ ಸಂಚಿಕೆ ಬಿಡುಗಡೆ ಇರ್ತದೆ. ಎರಡನೇ ಅವಧಿಯಲ್ಲಿ ಸಂವಾದ ಮತ್ತು ಅತಿಥಿಗಳ ವಿಶೇಷ ಉಪನ್ಯಾಸ ಮತ್ತು ಸಮಾರೋಪ ಕಾರ್ಯಕ್ರಮ ಇದರಲ್ಲಿ ಸೇರಿರ್ತದೆ. ಈ ಒಂದು ಕಾರ್ಯಕ್ರಮದಿಂದ ಆಗ್ತಕ್ಕಂಥ ಲಾಭ ಅಂಥೇಳಂದರೆ, ಈಗ ಕೆಲವೊಂದು ಶಾಲೆಗಳು ವಿದ್ಯಾಭಾರತಿಗೆ ಸಂಲಗ್ನಿತಗೊಂಡಿದ್ದರೂ ಕೂಡ ಕೆಲವು ಶಾಲೆಗಳು ಆರ್ಥಿಕವಾಗಿ ಆಗಲಿ ಹಳ್ಳಿಯ ಸ್ತರದಲ್ಲಿ ನಡೀತಕ್ಕಂಥ ಶಾಲೆಗಳಿವೆ. ಅವರೆಲ್ಲರೂ ಕೂಡ ಹಿರಿಯ ವಿದ್ಯಾರ್ಥಿಗಳನ್ನು ಒಂದು ಕಡೆ ಸೇರಿಸಿ ಕಾರ್ಯಕ್ರಮ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಸುಮಾರು ನಮಗೀಗ ಒಂದು 40 ಶಾಲೆಗಳು ಇದಕ್ಕೆ ಎಲಿಜಿಬಲ್ ಆಗಿವೆ. ಅಂದರೆ 10ನೇ ತರಗತಿ ನಂತರ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು ಒಂದೊಂದು ಶಾಲೆಯಲ್ಲಿ 8 ಬ್ಯಾಚ್ ಹೋಗಿವೆ, 10 ಬ್ಯಾಚ್ ಹೋಗಿವೆ, 15 ಬ್ಯಾಚ್ಗಳು ಹೋಗಿವೆ. ಅವರೆಲ್ಲರೂ ಕೂಡ ಸಂಪರ್ಕ ಮಾಡತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೇವೆ. ಇಲ್ಲಿಯ ತನಕ ಆಮಂತ್ರಣ ಮುದ್ರಿಸಿ ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಂತಕ್ಕಂಥದ್ದು. ಇದಕ್ಕೆ ಮುಖ್ಯ ಕಾರಣ ಅಂಥೇಳಂದರೆ, ಆ ಹಿರಿಯ ವಿದ್ಯಾರ್ಥಿಗಳು ಶಾಲೆಯನ್ನು ಬೆಳೆಸಲಿಕ್ಕೂ ಕೂಡ ಅವರು ಆಧಾರ ಸ್ತಂಭವಾಗಿ ನಿಲ್ಲಬೇಕು ಅಂಥೇಳಂತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ಸಿದ್ಧತೆಗಳು ಆಗಿವೆ. ಸ್ಮರಣ ಸಂಚಿಕೆ ಮುದ್ರಣ ಆಗಿದೆ ಮತ್ತು ಎಲ್ಲರಿಗೆ ಸಂಪರ್ಕಗಳನ್ನು ಕೂಡ ಆಗಿವೆ. ಈ ಒಂದು ಹಿನ್ನೆಲೆಯಲ್ಲಿ ಏನದಲ್ಲ, ನಾವು ಮುಖ್ಯ ವಕ್ತಾರರಾಗಿ ಅಂತ ಹೇಳಂದರೆ ಭೋಪಾಲ್ನ ಅವನೀಶ್ ಭಟ್ನಾಗರ್ ಅಂತ ಹೇಳಂತಕ್ಕಂಥ ಒಬ್ಬ ಹಿರಿಯ ವಿದ್ಯಾಭಾರತೀಯ ಅಖಿಲ ಭಾರತೀಯ ಹಿರಿಯ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸ್ತಾರೆ. ಮತ್ತು ವಿದ್ಯಾಭಾರತೀಯ ಪ್ರಾಂತೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ ಹೆಗಡೆಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾರ್ಗದರ್ಶನ ಮಾಡಲಿದ್ದಾರೆ. ಇದು ವಿದ್ಯಾಭಾರತಿ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥ ವಿಶಿಷ್ಟ ಕಾರ್ಯಕ್ರಮ. ಸುಮಾರು ಒಂದು 1200ರಿಂದ 1500 ತನಕ ಹಿರಿಯ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೋಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್,
ಮೆಡಿಕಲ್ ಸೇರಿದಂತೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ.